ನಮಸ್ಕಾರ ರೈತ ಬಂದವರೇ, ನಾನು ಸತ್ಯನಾರಾಯಣ ಎಚ್ ಜಿ, ಕೃಷಿ ಇಲಾಖೆ ಕೃಷಿ ಅಧಿಕಾರಿ. ಇವತ್ತು ನಾನು ನಿಮ್ಮ ಮುಂದೆ ಏನಕ್ಕೆ ಬರ್ತಾ ಇದ್ದೀನಿ ಅಂದರೆ, ಈಗ ನಿಮಗೂ ಎಲ್ಲ ಗೊತ್ತಿರೋಂಗೆ ನೀವು ಯಾವುದೇ ಇಲಾಖೆ ಹೋಗಲಿ, ಕೃಷಿ ಇಲಾಖೆ ಹೋಗಲಿ, ತೋಟಗಾರಿಕೆ ಇಲಾಖೆಗೆ ಹೋಗಲಿ, ಪಶುಸಂಗೋಪನಾ ಇಲಾಖೆಗೆ ಹೋಗಲಿ, ಡೈರಿಗೆ ಹೋಗಲಿ, ಇಲ್ಲ ನೀವು ಬ್ಯಾಂಕಿಗೆ ಹೋಗಿ ಸಾಲ ತೊಗೊಳ್ತೀರ ಅಂದ್ರೂ ನಿಮಗೊಂದು FID ನಂಬರ್ ಅಂತ ಕೇಳ್ತಾರೆ. ಸೊ ಈ FIDನ ನಮ್ಮ ರಾಜ್ಯ ಸರ್ಕಾರದಿಂದ ನಾವು FIDನ ನಿಮಗೆ ಮಾಡಿಕೊಟ್ಟಿದ್ವಿ. ಅದೇ ರೀತಿ ಇವಾಗ ಕೇಂದ್ರ ಸರ್ಕಾರವೂ ಸಹ ನಮ್ಮ ರಾಜ್ಯ ಸರ್ಕಾರದವರು ಹೇಗೆ ನಿಮಗೆ FID ಮಾಡಿದರು, ಅದೇ ರೀತಿ ಕೇಂದ್ರ ಸರ್ಕಾರವು ಸಹ ರೈತರಿಗೆ ಒಂದು ಸೆಂಟ್ರಲ್ ಫಾರ್ಮರ್ ಐಡಿನ ಸೃಜಿಸಬೇಕು ಅಂತ ಮುಂದಾಗಿದೆ. ಇದಕ್ಕೆ ಈ ಸೆಂಟ್ರಲ್ ಫಾರ್ಮರ್ ಐಡಿನ ಬಳಸ್ಕೊಂಡು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರವು ಬೆಳೆ ವಿಮೆ ಆಗಿರ್ಬೋದು, ಬರ ಪರಿಹಾರದ್ದು ಮೊತ್ತ ಆಗಿರ್ಬೋದು, ಮತ್ತು ಬೇರೆ ಎಲ್ಲ ಸವಲತ್ತುಗಳು, ಈಗ PM ಕಿಸಾನ್ ಯೋಜನೆ ಆಗಿರ್ಬೋದು, ಈ ಥರ ಎಲ್ಲ ಯೋಜನೆಗಳ ಸವಲತ್ತುಗಳನ್ನು ಇದ್ರ ಮುಖಾಂತರ ನೀಡಬೇಕಂತ ಮುಂದಾಗಿದೆ. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ನೀವು ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು, ಇಲ್ಲ ರೇಷ್ಮೆ ಇಲಾಖೆ ಆಗಿರ್ಬೋದು, ತೋಟಗಾರಿಕೆ ಇಲಾಖೆ ಆಗಿರ್ಬೋದು, ಕಂದಾಯ ಇಲಾಖೆ ಆಗಿರ್ಬೋದು, ಇಲ್ಲ ಗ್ರಾಮ 1 ಕೇಂದ್ರಗಳಾಗಿರ್ಬೋದು, ಅಲ್ಲಿ ಹೋಗ್ಬಿಟ್ಟು ನಿಮ್ಮದು ಆಧಾರ್ ಕಾರ್ಡು ಮತ್ತು ನಿಮ್ಮ ಆಧಾರ್ ಕಾರ್ಡ್ಗೆ ಜೋಡಣೆಯಾದಂತಹ ಮೊಬೈಲ್ ನಂಬರ್ಗಳು ಇವನ್ನ ಮತ್ತು ಹಾಗೆ ಎಲ್ಲ ನಿಮ್ಮ ಪಾಣಿಗಳು ಏನಿದ್ದಾವೆ, ನಿಮ್ಮ ಎಲ್ಲ ಪಾಣಿಗಳನ್ನ ತೊಗೊಂಡು ನೀವು ಹೋಗಿ KYC ಮಾಡಿಸ್ಕೋಬೇಕು. ಇದಕ್ಕೆ ಕೊನೆ ದಿನ ಯಾವತ್ತು ಅಂದರೆ 26 ಫೆಬ್ರವರಿ 2026 ಕೊನೆ ದಿನ ಆಗಿರುತ್ತೆ. ನೀವು KYC ಏನಾದರೂ ಮಾಡಿಸ್ಕೊಳ್ಳಿಲ್ಲ ಅಂದರೆ ಸರ್ಕಾರದಿಂದ ಬರೋ ಈ ಸವಲತ್ತುಗಳಿಂದ ನೀವು ವಂಚಿತರಾಗ್ತೀರಾ ಅಂತ ಕೇಳ್ಕೊಂಡು, ಮತ್ತೆ ಇನ್ನೊಂದ್ಸರಿ ನಿಮ್ಮ ಹತ್ರ ಕೇಳೋದಂದರೆ, ದಯವಿಟ್ಟು ಎಲ್ಲರೂ ಇದೇ 26 ಫೆಬ್ರವರಿ 2026 ನೀವು ನಾನು ಹೇಳಿದ ಈ ಎಲ್ಲ ಕಚೇರಿ ವಿಳಾಸಗಳಲ್ಲಿ ಹೋಗಿ KYCನ ಮಾಡಿಸ್ಕೋಬೇಕಾಗಿ ನಾನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ.